ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಾಂಗಿಬಾತ್ ಯಾವ ತರ ಮಾಡೋದು ಅಂತ. ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಯೂಸ್ ಮಾಡ್ಕೊಂಡು ವಾಂಗಿಬಾತ್ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೇನಕ್ಕಿಂತ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ 2-3 ಸ್ಪೂನ್ ಆದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಕಡಲೆ ಬೀಜನ ಹುರ್ಕೊಳ್ಳೋದಕ್ಕೆ ಅಷ್ಟೇ. ಕಡಲೆ ಬೀಜ ಇದ್ರಲ್ಲೇ ಏನಕ್ಕೆ ಹುರ್ಕೋತೀನಿ, ಸಪ್ರೇಟ್ ಆಗಿ ಏನಕ್ಕೆ ಹುರ್ಕೋತಿದ್ದೀನಿ ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ. ನಾವೇನಾದ್ರೂ ಒಗ್ಗರಣೆ ಜೊತೆ ವಾಂಗಿಬಾತ್ ಮಾಡ್ಬೇಕಾದ್ರೆ ಅಥವಾ ಚಿತ್ರಾನ್ನದ ಗೊಜ್ಜು ಮಾಡ್ಬೇಕಾದ್ರೆ ಏನಾದ್ರೂ ಸೇರಿಸ್ಬಿಟ್ರೆ ಈ ಕಡಲೆ ಬೀಜ ಎಲ್ಲ ಮೆತ್ತಗಾಗತ್ತೆ. ಸೊ ಅದು ಬೇಡ, ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಈ ತರ ಸಪ್ರೇಟ್ ಆಗಿ ಹುರ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಈಗ ಎಣ್ಣೆ ಹಾಕೋತಾ ಇದೀನಿ. ಅದೇ ಬಾಣಲೆಗೆ ಇನ್ನೊಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡೆ, ಮತ್ತೆ ಕಡಲೆ ಬೀಜ 1-2 ಸ್ಪೂನ್ ಅಷ್ಟು, ಮತ್ತೆ ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಅದು ಕೂಡ ಹುರ್ಕೊಳ್ಳೋಣ. ಈಗ ನಾವು ಕಡಲೆ ಬೀಜ ಹಾಕೊಂಡ್ರೆ ಮೆತ್ತಗಾಗತ್ತೆ ಅನ್ನೋ ಉದ್ದೇಶಕ್ಕೆ ಹಾಕಲ್ಲ, ನಾನು ಸಪ್ರೇಟ್ ಆಗಿ ಹುರಿದಿಟ್ಕೋತಿದ್ದೆ. ಈಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಸೀಬಾರ್ದು. ಸೊ ಮೆಣಸಿನ್ಕಾಯಿ ಹಾಕೊಳ್ಳೋಣ 3. ನಾನು ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಯಾಕೆಂದ್ರೆ ಪೌಡರ್ ಅಲ್ಲಿ ಕೂಡ ಇರುತ್ತೆ ಅನ್ನೋ ಉದ್ದೇಶಕ್ಕೆ, ಖಾರ ಹಾಕಿರ್ತೀವಲ್ವಾ. ಸೊ ಸ್ವಲ್ಪ ಖಾರ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ನಾನು ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ನಿಮಗ್ ಬೇಕಂದ್ರೆ ನೀವು ಆಡ್ ಮಾಡ್ಕೋಬಹುದು. ಈಗ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗ್ಬೇಕು. ಸೊ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಸ್ವಲ್ಪ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ನಾನು ಯೂಶಲಿ ಸ್ವಲ್ಪನೇ ಹಾಕಿರ್ತೀನಿ, ಇನ್ನು ಅಡಿಷನಲ್ ಬೇಕು ಅಂದ್ರೆ ಹಾಕೊಳ್ಳೋಣ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಈಗ ವಾಂಗಿಬಾತ್ನ ನಾವು ಉದ್ದು ವಾಂಗಿಬಾತ್ನ ಬದನೆಕಾಯಿ ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆತರ ಮಾಡ್ಕೊಂಡಿದ್ದೀನಿ. ಮತ್ತೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಕಪ್ಪಗಾಗುತ್ತೆ ಅನ್ನೋದಕ್ಕೆ. ಸೊ ಈಗ ಸ್ವಲ್ಪನೇ ಆಡ್ ಮಾಡ್ಕೋತಾ ಹೋಗೋಣ. ನೋಡಿ, ಉದ್ದದಾಗಿರ್ಬೇಕು, ಚಿಕ್ಕದಾಗಿರ್ಬೇಕು. ಸಣ್ಣದಾಗಿದ್ರೆ ಬದನೆಕಾಯಿ ಎಲ್ಲ ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಈಗ ನೋಡಿ, ನೀಟಾಗಿ ಎಲ್ಲ ಹಾಕೊಂಡ್ಮೇಲೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಎಲ್ಲ ಕಲ್ಸ್ಕೊಂಡ್ಬಿಡೋಣ ಫ್ರೈ. ನೋಡಿ, ಬದನೆಕಾಯಿ ಚೆನ್ನಾಗಿ ಬೇಯಬೇಕು, ಆವಾಗೇನೆ ನಮ್ಗೆ ವಾಂಗಿಬಾತು ಟೇಸ್ಟ್ ಬರೋದು. ಬದನೆಕಾಯ್ದು ರಸ ಎಲ್ಲ ಬಿಟ್ಕೊಳ್ಳೋದು ಅವಾಗೇ ಸಹ. ಸೊ ಬದನೆಕಾಯಿ ಬೇಯಲಿ ಅನ್ನೋದಕ್ಕೆ ಬಿಟ್ಟಿದ್ದೆ 1-5 ನಿಮಿಷ. ಸೊ ಅದಾದ್ಮೇಲೆ ಮತ್ತೆ ತೆಗ್ದ್ಬಿಟ್ಟು ಒಂದೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಬಟಾಣಿ ಕೂಡ ಯೂಸ್ ಮಾಡಬಹುದು. ಮತ್ತೆ ನೀವು ಕಡಲೆ ಬೀಜ ಬೇಡ, ಮತ್ತೆ ನನ್ಗೆ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಗೋಡಂಬಿ ಕೂಡ ಸಹ ಯೂಸ್ ಮಾಡಬಹುದು, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಆದಷ್ಟು ಅರಿಶಿನ, ಮತ್ತೆ ಈಗ ನಾವು ಮನೇಲೆ ತಯಾರು ಮಾಡಿಟ್ಕೊಂಡಂತ ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು 2 ಸ್ಪೂನ್ ಆದಷ್ಟು ಹಾಕ್ತಾ ಇದ್ದೀನಿ. ಸೊ ಇದೇ ಖಾರ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪನೇ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೆ. ಮತ್ತೆ ಕೂಡ ಖಾರದ ಪುಡಿ ಹಾಕ್ತಾ ಇಲ್ಲ, ಇದು ಅಡಿಷನಲ್ ಆಗಿ ಖಾರ ಇದ್ದೇ ಇರುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ಹಾಕ್ತಾ ಇಲ್ಲ. ನೋಡಿ, ಇದು ನೀಟಾಗೆಲ್ಲ ಫ್ರೈ ಆಗ್ಬೇಕು. ಸ್ವಲ್ಪ ಪೌಡರ್ ಎಲ್ಲ ಸ್ವಲ್ಪ ಬೇಯ್ದ್ಮೇಲೆ 1-2 ನಿಮಿಷ ಮಾಡಿ ಅಷ್ಟೇ ಫ್ರೈ ಮಾಡಿಸಿ. ಆಮೇಲೆ ನಾನು ಹುಣಸೆಹಣ್ಣು ರಸ ಬಿಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೆ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂದ್ರೆ ಟೊಮೊಟೊ ಕೂಡ ಯೂಸ್ ಮಾಡಬಹುದು. ನಾನು ಟೊಮೊಟೊ ಅಷ್ಟು ಯೂಸ್ ಮಾಡಲ್ಲ, ಸೊ ನಾನು ಹುಣಸೆಹಣ್ಣು ರಸನೇ ಹಾಕೋದು. ಸೊ ಅದಾದ್ಮೇಲೆ ಅದು ನೀಟಾಗೆಲ್ಲ ಹುಣಸೆಹಣ್ಣು ರಸ ಎಲ್ಲ ಇದಾಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಿಸೋಣ, ಅದೆಲ್ಲ ಇದ್ಬಿಡ್ಲಿ ಅನ್ನೋದಕ್ಕೆ. ಸೊ ಆಮೇಲೆ ಬೆಂದ ಮೇಲೆ ನಿಮ್ಗೆ ಇದು ರೆಡಿ ಆಗಿದೆ ಅಂದಾಗ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಹೋಗುತ್ತೆ. ಸೊ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದ್ ಮಾಡೋಣ.
ಸೊ ನೋಡಿ ಈ ತರ ಫ್ರೈ ಮಾಡ್ಕೋತಾ ಹೋಗೋಣ. ಸೊ ನಿಮ್ಗೆ ಇದು ಆದ್ಮೇಲೆ ನಿಮ್ಗೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅದ್ರಿಂದ ನಿಮ್ಗೆ ಗೊತ್ತಾಗ್ತಿದೆ ಈಗ ಎಷ್ಟು ಬೆಂದಿದೆ ಅಂತ. ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಬದ್ನೆಕಾಯಿ ಕೂಡ ಸಹ ಎಲ್ಲ ಚೆನ್ನಾಗಿ ಬೆಂದಿದೆ, ಮತ್ತೆ ಮಸಾಲೆ ಕೂಡ ಎಲ್ಲದಕ್ಕೂ ನೀಟಾಗಿ ಇಟ್ಕೊಂಡಿದೆ. ನೋಡಿ ಎಲ್ಲ ಬೆಂದಿದೆ. ಸೊ ಈಗ ಫ್ರೆಂಡ್ಸ್ ರೆಡಿ ಆಗಿದೆ ವಾಂಗಿಬಾತ್ ರೆಸಿಪಿ. ಸೊ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ. ನೀವು ಇದನ್ನ 2-3 ದಿನ ಕೂಡ ಇಟ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಮನೇಲೆ ಮಾಡಿರೋದ್ರಿಂದ. ಸೊ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಂಗಿಬಾತ್ ಪೌಡರ್ ರೆಸಿಪಿ ಆಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.